Hi guys, welcome to Vaishnavi Studios. Super exciting moment in my life ಅಂತ ಹೇಳ್ಬೋದು. Yay! ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಈ ವಿಡಿಯೋ ಮಾಡೋದಕ್ಕೆ ಒಂದು ಸ್ವಲ್ಪ ನಾಚಿಕೆ ಆಗ್ತಿದೆ. ಯಾಕೆ ಅಂತ ಕೇಳಿದ್ರೆ, ಇವತ್ತು ನನ್ನ ಎಂಗೇಜ್ಮೆಂಟ್. ಅದಕ್ಕೆ ತುಂಬ ಜನ ಕೇಳ್ತಾ ಇದ್ರಿ, ಕಾತಿರೋದನ್ನ ಕಾಯ್ತಿದ್ರಿ ಅಂತಲೂ ಅಂದ್ಕೊಂಡಿದ್ದೀನಿ. ಬಿಕಾಸ್ ನಾನು ಎಲ್ಲೇ ಹೋದರೂ ನನಗೆ ಫಸ್ಟ್ ಪ್ರಶ್ನೆ ಬರ್ತಿತ್ತು, ನೀವು ಹೇಗಿದ್ದೀರಾ ಅಂತ ಯಾರೂ ಕೇಳ್ತಾ ಇರಲಿಲ್ಲ, ಮದುವೆ ಯಾವಾಗ ಅಂತಲೇ ಕೇಳ್ತಾ ಇದ್ರಿ. ಸೊ ಇಲ್ಲಿ ನಿಮಗಿದೆ ಉತ್ತರ. ಆ್ಯಂಡ್ ಎಲ್ಲರಿಗೂ ಇನ್ವೈಟ್ ಮಾಡೋಕ್ಕೆ ನಾನು ಕಾಲ್ ಮಾಡ್ತಿದ್ದೆ. ಎಲ್ಲರೂ ಕೇಳಿದ್ದು ಯಾವಾಗ ಎಂಗೇಜ್ಮೆಂಟ್ ಅನ್ನೋದಕ್ಕಿಂತ ಹುಡುಗ ಯಾರು ಇಂಡಸ್ಟ್ರಿ ಅವರಾ, ಯಾವಾಗ, ಆ್ಯಂಡ್ ಹೆಂಗೆ ಪರಿಚಯ ಆಯಿತು ಅಂತೆಲ್ಲ ಕೇಳಿದ್ರು. ಸೊ ನನಗೆ ಅದೆಲ್ಲ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಡೆಫಿನೆಟ್ಲಿ ನಿಮ್ಮಷ್ಟೇ ನನಗೂ ಕ್ಯೂರಿಯಾಸಿಟಿ ಇತ್ತು, ನಾನು ಯಾರನ್ನ ಮದುವೆ ಆಗ್ತೀನಿ ಅಂತ. ಈ ಒಂದು ಉತ್ತರ ನನಗೂ ಸಿಕ್ತು. ಸೊ ನಿಮಗೂ ಕ್ಯೂರಿಯಾಸಿಟಿ ಇರುತ್ತೆ. ನಾನು ಅಫ್ಕೋರ್ಸ್ ನಮ್ಮ ಇನ್ಸ್ಟಾಗ್ರಾಮ್ ಪೋಸ್ಟಲ್ಲೆಲ್ಲ ನೋಡಿರ್ತೀರ ನೀವು ಆಲ್ರೆಡಿ. ಬಟ್ ಸ್ಟಿಲ್ ಇನ್ ಡೀಟೇಲ್ ನಿಮಗೆ ಯಾರೋ ಹುಡುಗ ಹೆಂಗೆ ಪರಿಚಯ ಆಯಿತು, ಮದುವೆ ತನಕ ಹೆಂಗೆ ಬಂತು ಅಂತೆಲ್ಲ ನೀವು ಅಂದ್ಕೊಂಡಿರ್ತೀರ. ಸೊ ಎಲ್ಲ ಉತ್ತರ ಈ ವಿಡಿಯೋಲಿ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅಥವಾ ಸಿಕ್ಕಿಲ್ಲ ಅಂದರೆ ಮುಂದಿನ ವ್ಲಾಗ್ಸಲ್ಲಿ ಡೆಫಿನೆಟ್ಲಿ ಅದ್ರ ಬಗ್ಗೆ ಮಾತಾಡ್ತೀವಿ. ಸೊ ದಿಸ್ ಈಸ್ ಸೂಪರ್ ಎಕ್ಸೈಟಿಂಗ್ ಮೂಮೆಂಟ್ ಇನ್ ಮೈ ಲೈಫ್ ಅಂತಲೇ ಹೇಳ್ಬೋದು. ಯೇ, ದಿಸ್ ಇಸ್ ಮೈ ಎಂಗೇಜ್ಮೆಂಟ್ ಡೇ ಅಂತ ಹೇಳ್ತಾ ಈಗ ಮಮ್ಮಿ ಕರೆಯೋಕ್ಕಿಂತ ಮುಂಚೆ ಬೇಗ ರೆಡಿ ಆಗಿಬಿಟ್ಟು ನಾವು ವೆನ್ಯೂ ರೀಚ್ ಆಗಬೇಕು, ಬನ್ನಿ ಹೋಗೋಣ. ಸೊ ಇವತ್ತು ನಾನು ಶಾಕ್ ಆಗೋಯ್ತು. ಯಾಕೆ ಶಾಕ್? ನಾವೆಲ್ಲ ಕೂಲಿಂಗ್ ಗ್ಲಾಸ್ ಹಾಕ್ಬಾರ್ದಾ? ಸುಮ್ಮನೆ ಬಾಯಿ ಮುಚ್ಕೊಂಡಿರು, ನಾವು ಸೆಲೆಬ್ರಿಟೀಸೇ. ಸರಿ, ಇವತ್ತು ನಿಮ್ಮ ಮಗಳು ಮದುವೆ ಅಲ್ಲ, ಎಂಗೇಜ್ಮೆಂಟ್ ಆಗ್ತಿದೆ. ನಿಮ್ಗೆ ಹೇಗೆ ಅನ್ನಿಸ್ತಿದೆ, ಏನು ಹೇಳ್ಬೇಕು ಅಂತಿದ್ದೀರಾ? ತುಂಬ ಖುಷಿ ಆಗ್ತಾ ಇದೆ. ಗಾಡ್ ಬ್ಲೆಸ್ ಯು ಆಲ್ವೇಸ್. ಅದು ಇವತ್ತು 14th, ತುಂಬ ವಿಶೇಷವಾದ ದಿನ. ಒಳ್ಳೆ ಆರೋಗ್ಯ, ಐಶ್ವರ್ಯ, ಆಯಸ್ಸು ಎಲ್ಲ ದೇವ್ರು ಕೊಟ್ಟು ಕಾಪಾಡಲಿ. ರೆಡಿ. ನನ್ನ ಮಗಳಿಗೆ ಆಯುರ ಆರೋಗ್ಯ, ದಾಂಪತ್ಯ ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿ, ಆಮೇಲೆ ಹೆಸರು ಕೀರ್ತಿ ಎಲ್ಲ ಸಿಗಲಿ ಅಂತ ಹಾರೈಸ್ತೀನಿ. ಈ ದಿನ ನನಗೆ ತುಂಬ ಸಂತೋಷವಾದ ದಿನ. ಥ್ಯಾಂಕ್ ಯು. ಇನ್ನೊಂದು ಎಂಗೇಜ್ಮೆಂಟ್, ಇದು ಲಾಸ್ಟ್ ಟೈಮ್ ಥರ ಇಲ್ಲ, ಇದು ಎಂಗೇಜ್ಮೆಂಟ್. ಇದು ನಾನು ಫುಲ್ ಡೀಟೇಲ್ಸ್ ಕೊಡ್ತೀನಿ. ಅದ್ರ ಪ್ರಕಾರ ನೀವು ಯಾರು ಯೂಟ್ಯೂಬರ್ಸ್ ಏನು ವಿಡಿಯೋಸ್ ಮಾಡ್ತಿರೋ ಇಲ್ಲ ಏನು ಮಾಡ್ತಿರೋ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ. ಅದ್ರ ತಕ್ಕನಂಗೆ ವಿಡಿಯೋಸ್ ಮಾಡಿ. ಸುಳ್ಳು ಅಪಪ್ರಚಾರ ಮಾಡೋದು, ಸುಳ್ಳು ಹೇಳೋದು ಬೇಡ. ನೀಟಾಗಿ ವಿಡಿಯೋ ಮಾಡಿ. ಫಸ್ಟ್ ಟೈಮ್ ನಾವು ಅಣ್ಣ ಬರ್ತಿರೋದು ನನ್ನ ಯೂಟ್ಯೂಬ್ ವ್ಲಾಗ್ಸಲ್ಲಿ. ಸೊ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಎವ್ರಿ ಸ್ಟೇಜ್ ಆಫ್ ಲೈಫಲ್ಲಿ ಚೆನ್ನಾಗೇ ಮಾಡ್ಕೊಂಬಂದಿದ್ಯಾ. ದಿಸ್ ಈಸ್ ಅ ವೆರಿ ಕ್ರಿಟಿಕಲ್ ಸ್ಟೇಜ್ ಆಫ್ ಲೈಫ್ ಅಂತ ನಾನು ಹೇಳ್ತೀನಿ. ಕಷ್ಟ ಅಂತೂ ಇಲ್ಲ, ಚೆನ್ನಾಗಿರುತ್ತೆ. ಬೇರೆ ಮನೆಗೆ ಅಂತ ಹೋಗ್ತಿದ್ಯಾ, ಚೆನ್ನಾಗಿರ್ತೀಯ, ಚೆನ್ನಾಗಿ ಮಾಡ್ತೀಯ, ಆಮೇಲೆ ಒಳ್ಳೆ ವೈಫ್ ಆಗಿರ್ತೀಯ ನೀನು. ಅದಂತೂ ನನ್ಗೆ ಖಂಡಿತ ಗೊತ್ತು. ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ದಿನ ಇದು. ನನ್ನ ಮಗಳಿಗೆ ಎಂಗೇಜ್ಮೆಂಟ್ ಆಗ್ತಾ ಇರೋದು. ತುಂಬ ದಿವಸನ ನಾನು ವೆಯ್ಟ್ ಮಾಡ್ತಾ ಇದ್ದಿದ್ದು. ಮತ್ತು ನಮ್ಗೆ ಒಳ್ಳೆ ಅಳಿಯ ಸಿಕ್ಕಿದ್ದಾರೆ. ಅದರದ್ದು ಡೀಟೇಲ್ಸ್ ಖಂಡಿತ ನಿಮಗೆ ಫುಲ್ ಕೊಡ್ತೀನಿ. ತಪ್ಪು ಮಾತ್ರ ಹಾಕ್ಬೇಡಿ, ನನಗೆ ಟೆನ್ಷನ್ ಆಗ್ತಾ ಇದೆ. ನೀವು ಯಾವಾಗಲೂ ವೀಡಿಯೋಸ್ ಸುಮ್ಮನೆ ಬೇರೆದಾರ ವಿಷಯಗಳು ಹಾಕ್ಬಿಡ್ತೀರ, ನನಗೆ ತುಂಬ ಟೆನ್ಷನ್ ಆಗ್ತಾ ಇದೆ. ಇವಾಗ ಕರೆಕ್ಟಾಗಿ ನಾನು ಹೇಳ್ತೀನಿ, ಅದ್ರ ಪ್ರಕಾರ ಎಲ್ಲರೂ ವಿಡಿಯೋ ಮಾಡಿ. ಓಕೆ, ಬಾಯ್. ನನ್ನ ಸ್ವಲ್ಪ ಒಳ್ಳೆ ಕೆಲಸ ಇದೆ, ಪೂಜೆ ನಡೀತಾ ಇದೆ. ಬಾಯ್. ಸೊ ಮೇಕಪ್ ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತು ನಾವು ಅಚೀವ್ ಮಾಡ್ತಿರೋ ಲುಕ್ ಬಂದ್ಬಿಟ್ಟು ತುಂಬ ಕ್ಲೀನ್, ಸಿಂಪಲ್, ಎಲಿಗೆಂಟ್, ಆಮೇಲೆ ಕ್ಯೂಟ್ ಲುಕ್ ಅಚೀವ್ ಮಾಡ್ತಾ ಇದ್ದೀವಿ ಅಲ್ವಾ ಪ್ರಿಯಾಂಕಾ? ಬಾರ್ಬಿ ಡಾಲ್ ಥರ ಕಾಣಬೇಕು. ಹೆಂಗೆ? ಬಾರ್ಬಿ ಡಾಲ್. ಇಟ್ ಈಸ್ ಅ ವೆರಿ ಸಿಂಪಲ್, ಎಲಿಗೆಂಟ್. ನನಗೆ ಪ್ರಿಯಾಂಕಾ ಅವರು ಆ ಫೋಟೋನು ತೋರಿಸ್ತೀನಿ, ನನಗೆ ತುಂಬ ಇಷ್ಟ ಆಯಿತು. ಇವತ್ತಿಗೂ ನಾನು ನೋಡ್ತಾ ಇರ್ತೀನಿ ಆ ಫೋಟೋಸ್ ಎಲ್ಲ. ಸೊ ಆ ಲುಕ್ ನಂಗೆ ತುಂಬ ಇಷ್ಟ. ಸೊ ಇವತ್ತು ಅದನ್ನೇ ಅಚೀವ್ ಮಾಡ್ತಾ ಇದ್ದೀವಿ. ರೆಡಿ ಆದಮೇಲೆ ತೋರಿಸ್ತೀನಿ. ಅಲ್ಲಿ ತನಕ ಬ್ರೇಕ್ ತಗೊಳ್ಳಿ. ಬಾಯ್. ಇಷ್ಟು ದಿನ
ಜನ ಕೇಳ್ತಾ ಇದ್ರಿ ಯಾವಾಗ ನನ್ನ ಮದ್ವೆ, ಯಾರು ಅವರು ಅಂತೆಲ್ಲ. ನಿಮ್ಮ ಯೂಟ್ಯೂಬ್ ಚಾನೆಲ್ಸಲ್ಲೆಲ್ಲ ನೋಡಿದ್ದೆ ಏರ್ಪೋರ್ಟಲ್ಲಿ ಕೆಲಸ ಮಾಡ್ತಾರೆ ಅಂತ. ಸೊ ಅವ್ರಿಗೆ ಆ್ಯಕ್ಚುಲಿ ಬೇಜಾರಾಯಿತು. ಬೇಜಾರು ಅನ್ನೋದಕ್ಕಿಂತ ಇನ್ನೂ ಫನಿ ಅಂತ ಅನ್ನಿಸ್ತು. ಏರ್ಪೋರ್ಟಲ್ಲಿ ಅದು ಏರ್ಫೋರ್ಸಲ್ಲಿ ಕೆಲಸ ಮಾಡ್ತಾರೆ. ಸೊ ದಿಸ್ ಈಸ್ ಮೈ ಫಿಯಾನ್ಸೆ. हाय गाइस तूने ही हायर बोलने बोला था ना. ಅವ್ರು ಆ್ಯಕ್ಚುಲಿ ದಿಸ್ ಇಸ್ ಆಲ್ ನ್ಯೂ ಟು ಹಿಮ್. ಸೊ ನನ್ನ ಜೊತೆ ಇದ್ಮೇಲೆ ಹಿಲ್ ಗೆಟ್ ಯೂಸ್ ಟು ಇಟ್. ಅವರು ನೆಕ್ಸ್ಟ್ ವ್ಲಾಗ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನನ್ನ ಜೊತೆ ಅಲ್ವಾ? ಹಾಂ, ಓಕೆ. हाय गाइस वेलकम टू वैष्णवी स्टूडियोज. ಓಕೆ, ಇವಾಗ ಹೇಳ್ತಿದ್ದಾರೆ. ನಾನು ಹೇಳ್ಕೊಟ್ಟಿದ್ದಲ್ಲ, ಅವ್ರಾಗವರೇ ಕಲ್ತ್ಕೊಂಡಿದ್ದು ಗೂಗಲಲ್ಲಿ. ಆಲ್ಮೋಸ್ಟ್ 2 ಗಂಟೆ 3 ಗಂಟೆ ತನಕ ಎದ್ದು ಗೂಗಲಲ್ಲಿ ಸರ್ಚ್ ಮಾಡಿ ಟ್ರಾನ್ಸ್ಲೇಟ್ ಮಾಡಿ ಕಲ್ತ್ಕೊಂಡಿದ್ದಾರೆ. ಅದೇನಂತ ಹೇಳಿ. ಇಟ್ ಗೋಸ್ ಲೈಕ್ ದಿಸ್ ಕೋಡ್. ನಾನು ನಿನ್ನನ್ನು ಹೆಚ್ಚು ಪ್ರೀತಿಸುತ್ತೇನೆ ವೈಷ್ಣವಿ. Okay. ಥ್ಯಾಂಕ್ ಯು. ನಾನು ನಿಮ್ಮನ್ನು ಹೆಚ್ಚು ಹೆಚ್ಚು ಪ್ರೀತಿಸುತ್ತೇನೆ. So if you like this video guys, like please hit the bell icon, like, subscribe and share. Vaishnavi Studios. Sure.